ಮತ್ತೆ ರಾಜ್ಯದಲ್ಲಿ IPL ಹವಾ ಶುರುವಾಗಲಿದೆ. ಇಂಡಿಯನ್ ಪ್ರೀಮಿಯರ್ ಲೀಗ್ನ 19ನೇ ಆವೃತ್ತಿ ಇನ್ನೇನು ಮಾರ್ಚ್ ತಿಂಗಳಲ್ಲಿ ಪ್ರಾರಂಭವಾಗುತ್ತೆ. ಮುಂದಿನ ವರ್ಷ ಅಂದರೆ 2026ನೇ ಇಸವಿಯ IPL ಟಾಟಾ IPL 19 ಏನು ಈ 19ನೇ ಆವೃತ್ತಿ ಇದೆ, ಇದು ಮಾರ್ಚ್ನಲ್ಲಿ ಪ್ರಾರಂಭ ಆಗುತ್ತೆ. ಹೀಗಾಗಿ ಸಾಕಷ್ಟು ರೀತಿಯಾದಂತಹ ಚಟುವಟಿಕೆಗಳು ಕೂಡ ಸಾಕಷ್ಟು ಗರಿಗೆದರಿದೆ. ಈಗಾಗಲೇ ಸಾಕಷ್ಟು ದೊಡ್ಡ ದೊಡ್ಡ ಕಂಪನಿಗಳು ಕೂಡ ಈಗಾಗಲೇ ತಮ್ಮ ಟೀಮ್ನ ಪರ್ಚೇಸನ್ನು ಮಾಡ್ತಾ ಇದೆ. ಇದೊಂದೆಡೆ ಆದರೆ ಈ ಬಾರಿ ಏನು ಕರ್ನಾಟಕಕ್ಕೆ ಒಂದು ಸಿಹಿ ಸುದ್ದಿ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ. ಈಗಾಗಲೇ ನೂತನ ಕರ್ನಾಟಕ ಕ್ರಿಕೆಟ್ ಮಂಡಳಿಯ ಅಧ್ಯಕ್ಷ ಆಗಿರುವಂತಹ ವೆಂಕಟೇಶ್ ಪ್ರಸಾದ್ ಅವರು ಬಹಳ ಪ್ರಮುಖವಾಗಿ ಈ ಬಾರಿ IPL ಉದ್ಘಾಟನಾ ಪಂದ್ಯವನ್ನು ಕರ್ನಾಟಕದಲ್ಲಿ ಅದರಲ್ಲೂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮಾಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂತಹ ಮಾತುಕತೆಗಳು ತಯಾರಿಗಳು ಕೂಡ ನಡೆದಿದೆ. ಯಾಕಂದರೆ ಕಳೆದ ಬಾರಿ 18ರ ಆವೃತ್ತಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಏನು ಕಪ್ಪನ್ನು ಮುಡಿಗೇರಿಸಿಕೊಂಡಿತ್ತು. ತದನಂತರ ಬೆಳವಣಿಗೆಯಲ್ಲಿ ಏನು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಮಟ್ಟದ ಏನು ಸಮಾರಂಭ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಲ್ಲಿ ಈಗಾಗಲೇ ಏನು ನಾವು ನೋಡಿರೋದಾಗೆ ಸಾಕಷ್ಟು ಜನ ಕಾರ್ಯಕ್ರಮಕ್ಕೆ ಬಲಿಯಾದರು. ಹೀಗಾಗಿ ಈ ರೀತಿಯ ಒಂದು ದೊಡ್ಡ ಕಪ್ಪು ಚುಕ್ಕೆ ಅಥವಾ ಒಂದು ಸೂತಕದ ಛಾಯೆ ಇತ್ತು. ಆ ಸೂತಕದ ಛಾಯೆಯನ್ನು ಮರೆಮಾಚುವಂಥ ದೃಷ್ಟಿಯಲ್ಲಿ ಈ ಬಾರಿ ಬೆಂಗಳೂರಿನಲ್ಲೇ ಉದ್ಘಾಟನಾ ಪಂದ್ಯವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ಕರ್ನಾಟಕ ಕ್ರಿಕೆಟ್ ಮಂಡಳಿ ಈಗಾಗಲೇ BCCIಯನ್ನು ಕೂಡ ಮಾತನಾಡಿರ್ತಕ್ಕಂಥದ್ದು. IPL ಆಯೋಜನಾ ಮಂಡಳಿಯನ್ನು ಕೂಡ ಈಗಾಗಲೇ ಮಾತನಾಡಲಾಗಿದೆ. ಈ ನಿಟ್ಟಿನಲ್ಲಿ ಈ ಬಾರಿ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ IPL ಕಲರವ ಶುರು ಆಗುತ್ತೆ. ಹೀಗಾಗಿ ಕರ್ನಾಟಕ RCB ಫ್ಯಾನ್ಸ್ ಏನಿದ್ದಾರೆ ಅವರಿಗೆ ಮತ್ತಷ್ಟು ರೀತಿಯಾದಂತಹ ಮನೋರಂಜನೆಯನ್ನು ಸಿಗುತ್ತಿದ್ದಲ್ಲಿ ಈಗಾಗಲೇ ಎಲ್ಲ ರೀತಿಯಾದ ತಯಾರಿ ಕೂಡ ನಡೀತಾ ಇದೆ. ಹೀಗಾಗಿ ಏನು ಇದಕ್ಕೆ ಸಂಬಂಧ ಕ್ರಿಕೆಟ್ನ ಆಡಳಿತ ಮಂಡಳಿ ಅಥವಾ ಕ್ರಿಕೆಟ್ನ ಪದಾಧಿಕಾರಿಗಳಿದ್ದಾರೆ, ಸಂಸ್ಥೆಯ ಪದಾಧಿಕಾರಿಗಳು ಈಗಾಗಲೇ ಒಂದು ಹಂತದ ಮಾತುಕತೆಯನ್ನು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು, ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಒಟ್ಟಿಗೆ ಈಗಾಗಲೇ ಮಾತುಕತೆಯನ್ನು ಕೂಡ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಹೀಗಾಗಿ ಏನು ಕರ್ನಾಟಕದ ಕ್ರಿಕೆಟ್ ಪ್ರಿಯರಿಗೆ IPL ಧಮಾಕ ಬೆಂಗಳೂರಿನಲ್ಲಿ ಉದ್ಘಾಟನೆ ಮಾಡುವ ಮೂಲಕ ಒಂದು ದೊಡ್ಡ ಮಟ್ಟದ ರಸದೌತಣವನ್ನು ಕೊಡಲಿದೆ ಅಂತಲೇ ಹೇಳ್ಬೋದು.